ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೀನ್ಸ್ ಪಲ್ಯ ಮಾಡಾಕತ್ತೀನಿ. ರೊಟ್ಟಿ ಚಪಾತಿ ಅನ್ನಕ್ಕೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ನೀವು ಸಾಂಬಾರಿಗೆ ಹಾಕಿರ್ತೀರಿ, ಪಲಾವಿಗೂ ಹಾಕಿರ್ತೀರಿ. ಈ ಥರ ಡ್ರೈ ಪಲ್ಯ ಒಂದ್ಸರಿ ಮಾಡ್ಕೊತೀನಿ ನೋಡ್ರಿ, ಭಾಳ ಚಲೋ ಇರ್ತೈತಿ. ಅನ್ನಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಮಾಡ್ಕೊಳಕ್ಕೆ ನಾನು ಅರ್ಧ kg ಬೀನ್ಸ್ ತೊಗೊಂಡಿನಿ. ಇದನ್ನ ಎಳೆ ಬೀನ್ಸ್ ತೊಗೋಬೇಕು. ಸ್ವಲ್ಪ ಬಲ್ತಿದ್ದು ಒಳಗಡೆ ಬೀಜ ಆಗಿದ್ದು ತೊಗೋಬಾರ್ದು. ಬಲ್ತಿದ್ದು ತೊಗೊಂಡ್ರೆ ಪಲ್ಯ ಟೇಸ್ಟ್ ಆಗಂಗಿಲ್ಲ. ಅದಕ್ಕೆ ಎಳೆದ ತೊಗೋಬೇಕು. ತೊಗೊಂಡು ಇದನ್ನ ತೊಳೆದು 1 ಇಂಚ್ ಸೈಜ್ ಮುರ್ಕೊಂಡಿನಿ. ನೀವು ಬೇಕಾದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಈ ಥರ ಉದ್ದುದ ಇದ್ರೆ ಭಾಳ ಟೇಸ್ಟ್ ಆಗ್ತೈತಿ ರೊಟ್ಟಿ ಜೊತೆ ಚಪಾತಿ ಜೊತೆ. ಮೊದಲು ಇವನ್ನ ಹುರ್ಕೋಬೇಕು. ಒಂದು ಕಡಾಯಿಗೆ ತೊಳೆದಿದ್ದು ಬೀನ್ಸ್ ಹಾಕಿ ಹುರ್ಕೋಬೇಕು. ಇದು ನೀರು ಇರ್ತೈತೆ, ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕೋಬಾರ್ದು. ಸ್ವಲ್ಪ ನೀರು ಹೋದ್ಮೇಲೆ ಎಣ್ಣೆ ಹಾಕಿ ಹುರಿಬೇಕು. ಚವಳಿಕಾಯಿ ಪಲ್ಯ ಏನು ಮಾಡ್ತೀರಿ ನೀವು, ಮೊದಲು ಹುರಿದ್ಬಿಟ್ಟು ಹಂಗೆ ಇದನ್ನು ಮಾಡಬೇಕು. ನೋಡಿರಿ, ಈ ಥರ ಹುರಿದವು ಸಾಕು. ನಿಮಗೆ ಎಷ್ಟು ಹುರಿಬೇಕಂತ ಗೊತ್ತಾಗಲಿಲ್ಲ ಅಂತಂದ್ರೆ ಟೈಮ್ ಹಚ್ಚಿ 5 ನಿಮಿಷ ಹುರ್ಕೋರಿ. ಅಥವಾ ಸ್ವಲ್ಪ ಮೇಲೆ ಬ್ಲ್ಯಾಕ್ ಕಾಣಬೇಕು ಅಲ್ಲಿವರೆಗೂ ಹುರ್ಕೊಂಡು, ಈಗ ಒಲೆ ಮೇಲೆ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಸಾಸಿವೆ, ಜೀರಿಗೆ, ಹಿಂಗು, ಕೊತ್ತಂಬರಿ, ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ನಾನು. ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲ ಖಾರ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಮೆಲ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಮಸಾಲೆ ಏನೈತಿ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಲೀಡ್ ಕ್ಲೋಸ್ ಮಾಡಿ ಟೊಮೆಟೊ 1-2 ನಿಮಿಷ ಮೆಲ್ಟ್ ಮಾಡಿಕೊಂಡು ಈಗ ಅದಕ್ಕೆ ನಾವು ಹುರಿದಿದ್ದು ಬೀನ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾರ ಮಸಾಲ ಖಾರದ ರೆಸಿಪಿ ಬೇಕಾದ್ರೆ ನಮ್ಮ ಸುನಂದ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಒಳಗೆ ಐತಿ, ಬೇಕಿದ್ರೆ ವಿಸಿಟ್ ಮಾಡಿರಿ. ಇವಾಗ ಚಂದಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೀನ್ಸು ಮುಳುಗುವಷ್ಟು ನೀರು ಹಾಕೋಬೇಕು. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 5-10 ನಿಮಿಷ ಬೇಯಿಸ್ಕೋಬೇಕು. ಬೀನ್ಸು ಮುಳುಗುವಷ್ಟು ನೀರು ಹಾಕಿರ್ತೀವಲ್ಲ, ಅದು ಬೇಯಿಸ್ಕೊಳಕ್ಕೆ ಅಷ್ಟು ಕರೆಕ್ಟ್ ಆಗುತ್ತೆ. ನಾವು ಎಕ್ಸ್ಟ್ರಾ ಮತ್ತು ನೀರು ಹಾಕೋದೇನು ಬೇಕಾಗಿಲ್ಲ. ಇವಾಗ ಇಷ್ಟು ನೀರು ಇರಬೇಕಾದ್ರೆ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಗುರೆಳ್ ಪುಡಿ. ನಮ್ಮ ಉತ್ತರ ಕರ್ನಾಟಕದವರು ನಾವು ಗುರೆಳ್ ಪುಡಿ ಇರಲಾರ್ದ ಅಡುಗೆನ ಮಾಡೋಂಗಿಲ್ಲ. ಗುರೆಳ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 2 ನಿಮಿಷ ಬೇಯಿಸ್ಕೋಬೇಕು. ಈಗ ಲಾಸ್ಟಿಗೆ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಬೀನ್ಸ್ ಪಲ್ಯ ರೆಡಿ ಆಯಿತು. ನಮ್ಮ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಕಮೆಂಟನ್ನು ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.